ಬದ್ರುದ್ದೀನ್ ಸರ್, ಕೇಂದ್ರ ರಾಜ್ಯಗಳ ಸಮನ್ವಯತೆ, ಎರಡನೆಯದ್ದು ಆದಾಯದ ಮೂಲ ಇಲ್ಲ ನಮಗೆ, ಅಂದ್ರೆ ಖರ್ಚು ಜಾಸ್ತಿ ಆಗ್ತಾ ಇದೆ, ಇನ್ಕಮ್ ಕಮ್ಮಿ ಆಗ್ತದೆ ಅಂತ ಒಬ್ರು ಮಾತನಾಡಿದ್ರು. ಮತ್ತೊಂದ್ ಕಡೆಯಲ್ಲಿ ಕಾಂಗ್ರೆಸ್ ಒಂದ್ ಕೈಯಲ್ಲಿ ಕೊಟ್ಟಂಗ್ ಮಾಡಿದ್ರು, ಮತ್ತೊಂದ್ ಕಡೆ ಬೆಲೆ ಏರಿಕೆ. ಮೂರು ಪ್ರಶ್ನೆಗೆ ನಾನು ಮೂರು ವಿಚಾರಗಳನ್ನ ಇಲ್ಲಿ ಪ್ರಸ್ತಾಪ ಮಾಡ್ತೀನಿ. ಒಂದು, ಬೆಲೆ ಏರಿಕೆ ಆಗ್ತಾ ಇದೆ ನಿರಂತರ, ಅದು ನಿತ್ಯ ನಿರಂತರ. ಜನ ಪಾಪ ಅದಕ್ಕೆ ಹೊಂದ್ಕೊಂಡು ಹೋಗಿದ್ದಾರೆ. ಆ ಬೆಲೆ ಏರಿಕೆ ನಮ್ಗೆ ಇಂಡೈರೆಕ್ಟ್ ನೀವು ತುಂಬಾ ವಿಚಾರಗಳನ್ನೆಲ್ಲ ಮುಖಂಡರು ಅವರು ಹೇಳ್ತಾ ಇದ್ರು. ಪ್ರತಿಯೊಂದು ವಿಚಾರಗಳು, ಪ್ರತಿಯೊಂದು ವಸ್ತುನಲ್ಲೂ ಬೆಲೆ ಏರಿಕೆ ಆಗ್ತಾ ಇದೆ. ಇಂಡೈರೆಕ್ಟ್ ಆಗಿ ಜನಕ್ಕೆ ಹೊರೆ ದಿನ ಆಗ್ತಾನೆ ಇದೆ. ನಮ್ಗೆ ಇರುವಂತ ಆತಂಕ ಏನು ಅಂದ್ರೆ, ಹೊರೆ ಆಗ್ತಾ ಇರ್ಲಿ, ಆದ್ರೆ ಅದಕ್ಕೆ ತಕ್ಕಂಗೆ ಏನಾದ್ರು ಕಾಂಪನ್ಸೇಟ್, ಜನರ ಬದುಕಿಗೆ ಬೇಕಾದಂತ ಆದಾಯ ವೃದ್ಧಿಗೆ ಏನಾದ್ರು ಮಾಡಿದ್ದಾರಾ? ಒಂದ್ ಕಡೆ ಆಗ್ತಾ ಇದೆ. ವೈಜ್ಞಾನಿಕವಾಗಿ ಮಾಡ್ಕೊಂಡ್ ಬಂದ್ರೆ ಜನ ಏನು ತಲೆ ಕೆಡಿಸ್ಕೊಳ್ಳೋದು, ದುಡ್ಡು ಹೋಗ್ತಾರೆ, ದುಡ್ಡು ಕಟ್ಕೊಂಡು ತಿಂತಾರೆ. ನನ್ನ ಪ್ರಶ್ನೆ ಏನು ಅಂದ್ರೆ, ಯಾವ ಪಕ್ಷ ಜನರಿಗೆ ಅನುಕೂಲ ಆಗೋಂಗೆ ದರಗಳನ್ನ ಕಡಿಮೆ ಮಾಡಿದೆ? ಯಾವ್ದ್ರಲ್ಲಿ ಕಡಿಮೆ ಮಾಡಿದೆ ಹೇಳಿ? ಯಾರೂ ಮಾಡಿಲ್ಲ, ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಬೆಲೆ ಏರಿಕೆ ಅಂತ ಬಂದಂತ ಬಿಜೆಪಿ ಕೂಡ ನಿರಂತರವಾಗಿ ಬೆಲೆ ನಿಯಂತ್ರಣ ಮಾಡ್ಲಿಕ್ಕೆ ವಿಫಲ ಆಯ್ತು. ಏನು ಗ್ಯಾರಂಟಿ ಭರವಸೆಯನ್ನು ಕೊಟ್ಟಂತ ಕಾಂಗ್ರೆಸ್ ಕೂಡ ಇಲ್ಲೇನು ಬೆಲೆ ನಿಯಂತ್ರಣ ವಿಚಾರದಲ್ಲಿ ಏನು ದೊಡ್ಡ ಕೆಲಸಗಳನ್ನ ಮಾಡಿಲ್ಲ. ಹಾಗಾಗಿ ಬೆಲೆ ಏರಿಕೆ ವಿಚಾರದಲ್ಲಿ ಧ್ವನಿ ಎತ್ತಲಿಕ್ಕೆ ಯಾವುದೇ ರಾಜಕೀಯ ಪಕ್ಷಗಳಿಗೆ ನೈತಿಕತೆ ಇಲ್ಲ. ಆದ್ರೆ ಜನಸಾಮಾನ್ಯರು ನೀವೇನು ಹೇಳ್ತಿದ್ರಲ್ಲ, ಅವರ ವಾಯ್ಸ್ ಕರೆಕ್ಟ್ ಇದೆ. ಯಾಕಂದ್ರೆ ಅವರ ಅನುಭವಿಗಳು. ಇವರು ಪೊಲಿಟಿಕ್ಸ್ ಮಾಡ್ತಾ ಇದ್ದಾರೆ ಅಷ್ಟೇ. ಬಿಜೆಪಿ ಅವರು, ಕಾಂಗ್ರೆಸ್ ಅವರು ಏನು ಪರಸ್ಪರ ಏನು ಅಂದ್ರೆ, ನೀವು ಮಾಡಿಲ್ಲ ನೋಡಿ. ನಂಗೆ ಬಹಳ ದುರಂತ ಅಂದ್ರೆ, ಕಾಂಗ್ರೆಸ್ನವ್ರು ಏರಿಕೆ ಮಾಡಿದ ತಕ್ಷಣ ಅವ್ರು ಬಿಜೆಪಿ ಪ್ರಶ್ನೆ ಎತ್ತುತ್ತೆ, ಪಾಯಿಂಟ್ ಔಟ್ ಮಾಡಿದೆ, ನೀವು ಮಾಡಿಲ್ವಾ ಅಂತ ಕೇಳ್ತಾರೆ. ಹೀಗೆ ಬಿಜೆಪಿ ಅವ್ರು ಮಾಡಿದ ತಕ್ಷಣ ಇವ್ರು ಕೇಳ್ತಾರೆ. ಬಟ್ ಜನರ ಸಮಸ್ಯೆಗೆ ಸ್ಪಂದನೆ ಎಲ್ಲಿ ಸಿಗುತ್ತೆ? ಪರಿಹಾರ ಏನು? ಹಾಗಾಗಿ ಯಾವುದೇ ರಾಜಕೀಯ ಪಕ್ಷಗಳು ಹೇಳುವಂತ ಯಾವುದೇ ಏರಿಕೆಯ ಟ್ವೀಟ್ಗಳಿರ್ಬೋದು, ಹೇಳಿಕೆ ಕೀಟಗಳನ್ನ ನಾವೀಗ ಕೇಳೋ ಸ್ಥಿತಿಯಲ್ಲಿಲ್ಲ. ಕಡಿಮೆ ಮಾಡಲಿಕ್ಕೆ ಅಥವಾ ಜನರನ್ನ ಬದುಕಿಗೆ ಹಸನಾಗುವಂತ ಕೇಂದ್ರ ಇರ್ಬೋದು, ರಾಜ್ಯ ಇರ್ಬೋದು, ಜಂಟಿಯಾಗಿ ಅವರ ಅನುಕೂಲ ಮಾಡುವಂತದ್ದಾದ್ರೆ ಹೊರೆಯನ್ನ ಕಡಿಮೆ ಮಾಡ್ಲಿಕ್ಕೆ ಏನ್ ಪ್ರಯತ್ನ ಮಾಡ್ತಾ ಇದೆ ಅನ್ನೋದನ್ನ ಹೇಳ್ಬೇಕು. ಒಂದು. ಆಮೇಲೆ ಇನ್ನೊಂದು ಬೇಸರ ಏನಾಗುದು ಅಂದ್ರೆ, ಬಸ್ ದರ ಏರಿಕೆಯನ್ನ ಎಲ್ಲರೂ ಕಿಂಡ್ಲು ಮಾಡೋದು ಗ್ಯಾರಂಟಿ ಯೋಜನೆಯಿಂದ ಅವರಿಗೆ ಮಹಿಳೆಯರಿಗೆ ಉಚಿತ ಕೊಟ್ಬಿಟ್ಟು ಏರಿಕೆ ಮಾಡ್ತಾ ಇದ್ರೆ ಅದರ ಹೊರೆ ಅಂತ ಇಂಡೈರೆಕ್ಟ್ ಆಗಿ ಬಡ ಮಹಿಳೆಯರ ಏನು ಸವಲತ್ತನ್ನ ಕೊಡಬಾರ್ದು ಅನ್ನಂಗೆ ಕಿಂಡ್ಲು ಮಾಡ್ತಾ ಇದ್ದಾರೆ. ದಯವಿಟ್ಟು ಅದನ್ನು ಮಾಡಬಾರ್ದು. ಅದರಿಂದ ಯಾವುದೇ ಆಗಿಲ್ಲ. ಅಡ್ಮಿನಿಸ್ಟ್ರೇಟಿವ್ ಫೇಲ್ಯೂರ್ಗಳಿಂದ ಆಗಿದೆ, ಏನು ಸೋರಿಕೆ ತಡೆಯುವಲ್ಲಿ ವಿಫಲರಾಗಿರೋದಾಗಿರ್ಬೋದು, ಅಥವಾ ಹಿಂದೆ ಬಿಜೆಪಿ ಅವರು ಬಿಟ್ಟು ಹೋಗಿರುವಂತ ಸರಿತೂಗಿಸ್ಲಿಕ್ಕೆ ಆಗ್ಲಿಲ್ಲ ಅಂತ ಆಗಿರ್ಬೋದೇನೋ, ಅಥವಾ ಹಿಂದೆ ಅವರು ಸಾಲ ಏನದು ವೇತನ ಜಾಸ್ತಿ ಮಾಡಿದ್ರೆ ಕೊಟ್ಟೆ ಉಳ್ಕೊ ಇರ್ಬೋದು. ಆದ್ರೆ ಅದು ಒಂದೇ ಅಲ್ಲ. ಇವತ್ತು ನಮ್ಗೆ ನೀವು ಭರವಸೆ ಕೊಡ್ಬೇಕು. ಏರಿಕೆ ಮಾಡಿದೀರಲ್ವಾ, ಭರವಸೆ ಕೊಡ್ತೀರಾ? ಬಿಜೆಪಿ ಅವರು ಮಾಡಿರುವಂತನ್ನ ಮಾಡ್ಲಿಕ್ಕೆ ನಮ್ಗೆ ಏರಿಕೆ ಮಾಡ್ಬೇಕಾಗಿ ಬಂತು. ಶಕ್ತಿ ಯೋಜನೆಯಿಂದ ಅಲ್ಲ, ರಾಜ್ಯ ಸರ್ಕಾರ ಇನ್ನು ಮುಂದೆ ನಾವು ಮಾಡೋದೇ ಇಲ್ಲ. ಇನ್ನೊಂದು 10 ವರ್ಷ ನಾವು ಮಾಡೋದಿಲ್ಲ. ನಮ್ಗೆ ಇದು ಸಾಕು, ನಮ್ಮ ಸೋರಿಕೆಯನ್ನು ನಾವು ತಡಿತೀವಿ ಅಂತ. ನೀವು ಬಸ್ ಡ್ರೈವರ್, ಕಂಡಕ್ಟರ್ಗಳನ್ನ ಮೇಲೆ ಟಾರ್ಗೆಟ್ ಮಾಡೋದಲ್ಲ. ಅದೇ ಬಿಳಿಯಾನೆಗಳಿದಾವೆ ಅಲ್ಲಿ, ಅದನ್ನ ನೀವು ತಡಿಬೇಕು. ಆಮೇಲೆ ಎರಡನೇ ವಿಚಾರ ಬರ್ತೀನಿ. ನೀವು ಒಂದು ಸಣ್ಣ BMTC ಅಧಿಕಾರಿ ನೋಡಿ, ನೀವು ಇವ್ರಿಗೆ ಯಾರಿಗೆ ಡ್ರೈವರ್ ಕಂಡಕ್ಟರ್ಗಳಿಗೆ ಏನದು ಅವರಿಗೆ ಕಾರ್ಮಿಕರ ವೇತನ ಮಾಡ್ಲಿಕ್ಕೆ ಬಹಳ ಮೀನಮೇಷ ಎನ್ನಿಸ್ಬಿಡ್ತದೆ. ಬಿಜೆಪಿಯಲ್ಲೂ ಮಾಡಿದ್ರು, ಇವರು ಮಾಡಿದ್ರು. ಒಬ್ಬ ಅಧಿಕಾರಿ ಇರ್ತಾನೆ, ಅವ್ನು ಬೆಳಿಗ್ಗೆ ಎದ್ದು ಆಫೀಸ್ಗೆ ಬರ್ಬೇಕು, ಅವನಿಗೆ ಕಾರು, ಮನೆಗೆ ಅಲ್ಲಿಗೆ ಹೋಗ್ತಾನೆ, ಅವ್ನು ಎಲ್ಲೂ ಹೋಗಲ್ಲ ಬೆಳಿಗ್ಗೆ ಸಂಜೆವರೆಗೆ. ಡ್ರೈವರ್ ಒಬ್ಬ ಕಾರು ಅವ್ನು ಬೆಳಿಗ್ಗೆ ಅಂತದನ್ನ 100 ಇದಾವೆ. ಲಕ್ಷಾಂತರ ರೂಪಾಯಿ ಸಂಬಳ ತಗೋತಾನೆ, ಅವನೊಂದು ಮೆಟ್ರೋ ಹತ್ಕೊಂಡು, ಕಾರ್ ಹತ್ಕೊಂಡು, ಒಂದು ಆಟೋ ಹತ್ಕೊಂಡು ಬರ್ಬೋದು. ಅದೇ ನೀವು ಹೌ ಕ್ಯಾನ್ ಯು ಎಕ್ಸ್ಪೆಕ್ಟ್ ಎ ಲೇಬರ್ ಅಲ್ವಾ? ಲೇಬರ್ಗೆ ಏನ್ ಸವಲತ್ತಿಲ್ಲ. ಈ ಸೋರಿಕೆ ಅಂತ ತಡಿಬೇಕು. ಆಮೇಲೆ ನೀವು ಸಮನ್ವಯತೆ ವಿಚಾರ ಬನ್ನಿ. ಖಂಡಿತವಾಗ್ಲೂ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಡುವೆ ಸಮನ್ವಯತೆ ಇಲ್ಲ. ಅವ್ರಿಗೂ ಜಿದ್ದಿಗೆ ಬಿದ್ದಿದ್ದಾರೆ, ಇವರು ಜಿದ್ದಿಗೆ ಬಿದ್ದಿದ್ದಾರೆ. ನಾವು ಜನಸಾಮಾನ್ಯರು ಅಪ್ಪಚ್ಚಿ ಆಗಿದ್ದಾರೆ. ದಯವಿಟ್ಟು ಎರಡೂ ರಾಜಕೀಯ ಪಕ್ಷಗಳಿಗೆ ಕೇಳೋದಂದ್ರೆ ಏನೇನ್ ಆಗ್ಬೇಕು. ಯಾಕಂದ್ರೆ ಹಿಂದೆ ಇದ್ದುರ್ರಿ, ಹಿಂದೇನು ಕೂಡ ಬೇರೆ ಬೇರೆ ಪಕ್ಷಗಳಿದ್ವು. ಎಸ್ ಎಂ ಕೃಷ್ಣ ಅವರಿದ್ದಾಗ ಅನಂತ್ ಕುಮಾರ್ ಅಂತ ಮುತ್ಸದ್ದಿ ಒಬ್ಬ ಕೇಂದ್ರ ಸಚಿವ ಆಗಿದ್ರು. ಆಗ ಯಾವುದೇ ಕೊರತೆ ಆಗ್ತಿರ್ಲಿಲ್ಲ. ಈಗ ಅಂತವ್ರು ಯಾರಿಲ್ಲ. ಬೆಲೆ ಏರಿಕೆ ಆಗ್ಬಾರ್ದು ಅಂದ್ರೆ ಈ ಆರ್ಥಿಕ ಶಿಸ್ತು ತರ್ಲಿಕ್ಕೆ ಏನ್ ಕಾರಣ ಅನ್ಬೇಕಾದ್ರೆ ಬದ್ರು ಸರ್ ಆಗ್ಲೇ ಶುರುವಲ್ಲೇ ಹೇಳ್ತಾ ಇದ್ರು. ಲಾಸ್ಟ್ ಬ್ರೇಕಿಂಗ್ ಒಂದು ಪ್ಲೇ ಮಾಡ್ಕೊಂಬಿಡಿ, ಅದಾದ್ಮೇಲೆ ಬಿಜೆಪಿ ಹಾಗೆ ಕಾಂಗ್ರೆಸ್ ಹೋಗ್ತಾ ಇರೋ ಅದಕ್ಕೆ ಉತ್ತರ ಕೊಡ್ಲಿ. ಈ ಕಮಿಷನ್ ಇದು ಕೇವಲ ಯಾವುದೋ ಗುತ್ತಿಗೆ ವಿಚಾರದಲ್ಲಿ ಮಾತ್ರ ಅಲ್ಲ, ಪ್ರತಿಯೊಂದು ಕೆಲಸದಲ್ಲೂ ಕೂಡ ಕಮಿಷನ್ ನ ಹಾವಳಿ ಮಿತಿ ಮೀರಿದೆ ಅನ್ನೋ ಆರೋಪ. ಹಿಂದೆ 40%, ಈಗ 50 ಅಲ್ಲ 60% ಆಗಿದೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ದಾರೆ. ಕಮಿಷನ್ ಕೊಡ್ಲಿಲ್ಲ ಅಂದ್ರೆ ಅರ್ಥಾತ್ ಲಂಚ ಕೊಡದೆ ಹೋದ್ರೆ ಯಾವ ಕೆಲಸನೂ ಆಗೋದೇ ಇಲ್ಲ. ಕಾಂಗ್ರೆಸ್ ಟ್ರಾನ್ಸ್ಪರೆನ್ಸಿ ತರ್ತೀವಿ ಆಡಳಿತ ವ್ಯವಸ್ಥೆಯಲ್ಲಿ ಅಂತ ಹೇಳಿದ್ದು ಹುಸಿ ಅಥವಾ ಸುಳ್ಳು ಅಂತ ಹೇಳಿ ಕುಮಾರಸ್ವಾಮಿ ಅವರು ಆರೋಪ ಮಾಡ್ತಿದ್ದಾರೆ. ಅದಕ್ಕೆ ಇವತ್ತು ಮುಖ್ಯಮಂತ್ರಿಗಳು ಕೂಡ ಪ್ರತ್ಯಾರೋಪ ಮಾಡಿದ್ದಾರೆ. ನೀವು ಪ್ರೂಫ್ ಇಟ್ಬಿಟ್ಟು ಮಾತನಾಡಿ ಅಂತ ಹೇಳಿ.
ಶಿವಕುಮಾರ್ ಅವರೇ, ಈಗ ಕಮಿಷನ್ ಅನ್ನೋದು ನಾನು ಅದನ್ನ ಭ್ರಷ್ಟಾಚಾರ ಅಂತ ಪರಿಗಣಿಸಿ ನಾನು ಮಾತನಾಡ್ತೀನಿ. 40, 50, 60% ನೀವು ಹೇಳ್ತೀರಿ ವಿರೋಧ ಪಕ್ಷವಾಗಿ, ಪ್ರೂಫ್ ಇಡಿ, ಲಾಜಿಕಲ್ ಎಂಡಿಗೆ ತಗೊಂಡು ಹೋಗಿ ಯಾವ್ದಾದ್ರು ಒಂದು ಪ್ರಕರಣ, ಯಾರು ತಪ್ಪು ಮಾಡ್ತಿದ್ದಾರೆ ಅವರನ್ನ ಬಹಿರಂಗಪಡಿಸಿ ಜನರ ಮುಂದೆ. ಕೇವಲ ಆರೋಪ ಪ್ರತ್ಯಾರೋಪದಲ್ಲೇ ಕಾಲಹರಣನಾ? ಬರೀ ಆರೋಪ ಮಾಡ್ತಾ ಇಲ್ಲ ಮೇಡಮ್, ಅದಲ್ಲಿ ಹಲವಾರು ಭ್ರಷ್ಟಾಚಾರ ಪ್ರಕರಣಗಳನ್ನ ಜನರ ಮುಂದೆ ಇಟ್ಟಿದ್ದೇವೆ. ಪೆನ್ಡ್ರೈವ್ ಆಚೆ ಬರಲೇ ಇಲ್ಲ ಸರ್. ಹಲವಾರು ಆದ್ರೆ ನಾ ಹೇಳ್ತಾ ಇರೋದು ಏನಂದ್ರೆ ಮೇಡಮ್, ಇವಾಗ ನಾವ್ ಹೇಳ್ತಾ ಇರೋದು ಈ ಸರ್ಕಾರ ಬರೋದಕ್ಕಿಂತ ಮುಂಚೆ ಊರೆಲ್ಲ ಸುತ್ತಿದ್ರಲ್ಲ ಮೇಡಮ್ 40% ಅಂತ ಬಂದು 19 ತಿಂಗಳಾಯ್ತಲ್ಲ. ಜನರಿಗೆ ಸುಳ್ಳನ್ನು ಹೇಳಿ ಅಧಿಕಾರಕ್ಕೆ ಬಂದಿರ್ತಾನೆ. ಯಾವ ಸುಳ್ಳನ್ನ ಅಧಿಕಾರಕ್ಕೆ ಬಂದ್ರು ನಿಜ ಮಾಡಿ ನೋಡೋಣ, ಹೇಳೋಣ, ಪ್ರೂವ್ ಮಾಡಿ ಅದನ್ನ ನೀವು ಸುಳ್ಳು ಹೇಳ್ಕೊಂಡು ಬಂದ್ರಿ ಪ್ರತಿಯೊಂದರಲ್ಲೂ ಅಂದ್ಬಿಟ್ಟು. ಒಂದು ಮೇಡಮ್ ಈಗಿನ ಗುತ್ತಿಗಾರ ನೀವು ಹೇಳಿಸ್ಬೇಕು 60%. ಈಗ ಒಂದ್ ನಿಮಿಷ ಸರ್, ನಾನು ಕಂಪ್ಲೀಟ್ ಮಾಡ್ಬಿಡ್ತೀನಿ, ತಾವ್ ಹೇಳಿ. ಆಮೇಲೆ ಹೇಳಿದ್ರು ನನ್ ಗಮನಕ್ಕೆ ಬಂದಿದ್ದು ನಾವು ಪ್ರಸಾರ ಮಾಡಿದ ಹೇಳಿದೆ. ಹಿಂದೆ ಗುತ್ತಿಗಾರರ ಅಧ್ಯಕ್ಷರ ಯಾರು ಕೆಂಪಣ್ಣ ಅವರು ಇದ್ದಾಗ ಅದು ಅವ್ರಿಗೆ ವೇದವಾಕ್ಯ ಇದೆ ಅಂತ. ಈಗ ಮಧ್ಯ ವ್ಯಾಪಾರಿಗಳು 700 ಕೋಟಿ ಸರ್ಕಾರದವರು ರಾಜ್ಯದಲ್ಲಿ ಕಮ್ಮಿ ಐತೆ, ನಮ್ಮ ಜಿಎಸ್ಟಿ ಮಾತ್ರ ಒಂದು ರಿಕ್ವೆಸ್ಟ್ ಇಬ್ಬರಿಗೂ ಕೂಡ, ಜನಸಾಮಾನ್ಯರ ವಿಚಾರ ಆಗಿರೋದ್ರಿಂದ ನಿಮ್ಮ ಮಾತು ಜನರಿಗೆ ತಲುಪೋದು ಇಂಪಾರ್ಟೆಂಟ್. 30 ಸೆಕೆಂಡ್ ಎದೋ ಅವ್ರು ಮುಗಿಸ್ಬಿಡ್ಲಿ, ಆಮೇಲೆ ನೀವು ಉತ್ತರ ಕೊಡಿರಂತೆ. ಸರ್ ಪ್ರತಿ ಸತಿನೂ ಪ್ರೈಸ್ ಕಂಪ್ಯಾರಿಸನ್ಸ್ ಮಾಡ್ತಾರಲ್ಲ ಸರ್, ಆ ರಾಜ್ಯದಕ್ಕಿಂತ ನಮ್ಮ ರಾಜ್ಯದಲ್ಲಿ ಬೆಟರ್ ಅಂತ ನಾ ಹೇಳ್ತಾ ಇರೋದು. ಗೋವಾದಲ್ಲಿ ಮಧ್ಯದ ಇದು ಚೆನ್ನಾಗಿದೆ, ಅದ್ರ ತಕ್ಕಾಗೆ ಇಲ್ಲೂ ಮಾಡ್ಬಿಡಿಯಲ್ಲ, ಮಾಡಿಯಲ್ಲ ನೋಡೋಣ. ಅದನ್ನ ಯಾಕೆ ಮಾಡಲ್ಲ ನೀವಲ್ಲಿ? ಹೇಳ್ತಾ ಇರೋಂಥದ್ದು ಸರ್, ಪ್ರತಿ ಸತಿ ನೀವು ಬೆಲೆ ಮಾಡ್ಬೇಕಾದಾಗ ಬೇರೆ ರಾಜ್ಯದ ಯಾಕೆ ಕಂಪೇರ್ ಮಾಡ್ತೀರಾ? ನಮ್ಮ ರಾಜ್ಯ ಸುಸ್ಥಿತಿಯಲ್ಲಿದೆ, ಸಾರಿಗೆ ಇಲಾಖೆ ಚೆನ್ನಾಗಿದೆ ಅಂತ ಹೇಳ್ದವರು ಲಾಭ ಮಾಡಿದವರು ತೋರಿಸ್ಬೇಕು, ಲಾಭ ತೋರಿಸ್ಬೇಕು, ಲಾಭ ತೋರಿಸ್ಬೇಕು. ಲಾಭ ಸಿಂಪಲ್ ಮೇಡಮ್, ಅಲ್ಲಿ ಇದು ಇಲ್ಲಿಗೆ ನಿಲ್ಲಲ್ಲ ಇವ್ರಿಗೆ. ಯಾಕಂದ್ರೆ ಇದೊಂಥರ ಸರ್, ನನ್ ಕಂಪ್ಲೀಟ್ 30 ಸೆಕೆಂಡ್ ಕೊಡಿ ಸರ್. ಇದು ಇಲ್ಲಿಗೆ ನಿಲ್ಲಲ್ಲ ಮೇಡಮ್. ಇದು ಇನ್ನು ನೀರಿನ ಬಗ್ಗೆ, ಇನ್ನು ಬೇರೆ ಬೇರೆ ಇದ್ರ ಬಗ್ಗೆ ಯಾವ ಅಂತ ಗೊತ್ತಾಗ್ತಾ ಇಲ್ಲ ಸರ್. ಬಿಜೆಪಿ ಅವರಿಗೆ ಆಡಳಿತ ನಡೆಸೋದಕ್ಕೆ ಬರಲ್ಲ ಅಂತ ಪ್ರೂವ್ ಆಗಿರೋದಕ್ಕೆ ಅವರಲ್ಲಿ ಇರೋದು. ಇವತ್ತು ಹಿಂದೆ ಗುತ್ತಿಗೆದಾರರ ಸಂಘದವರು ನಾನು ಹೇಳ್ಬಿಡ್ತೀನಿ, ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಕೆಂಪಣ್ಣ ಅವರು ಮಾಡಿದಂತ ಆರೋಪದ ಮೇಲೆ ಅದು 40% ಅಂತ ಹೇಳಿ ನರೇಂದ್ರ ಮೋದಿಗೆ ಅವರು ಪತ್ರ ಬರೆದಿದ್ದು. ಸುಮ್ನೆ ಎಲ್ಲೋ ಬೀದಿಲ್ ನಿಂತ್ಕೊಂಡು ಎಲ್ಲೋ ಕುಮಾರಸ್ವಾಮಿ ಅವರೇ ದೂರ ಕೊಟ್ಟಿದ್ದು. ಸೂರ್ಯ ಮುಕುಂದ್ ಅವರೇ ಕ್ವಿಕ್ ಆಗಿ ಉತ್ತರ ಕೊಟ್ಬಿಡ್ಬೇಕು ನನಗೆ. ಇವತ್ತು ಕೇಳಿದ ಮಹಾಭಾರತ ಪ್ರಶ್ನೆಗೆ ಜನರು ಉತ್ತರ ಕೊಟ್ಟಿರೋ ಪರ್ಸೆಂಟೇಜ್ ಅನ್ನ ಸ್ಕ್ರೀನ್ ಮೇಲೆ ತನ್ನಿ. ಯಾವ ಸರ್ಕಾರದ ಅವಧಿಯಲ್ಲಿ ಹೆಚ್ಚಿಗೆ ಬೆಲೆ ಏರಿಕೆಯ ಬರೆಯನ್ನ ಜನಸಾಮಾನ್ಯರು ಅನುಭವಿಸಿದ್ರು ಅಂದ್ರೆ 70% ಕಾಂಗ್ರೆಸ್ ಅಂತಿದ್ದಾರೆ ಸರ್. 30 ಸೆಕೆಂಡ್ ಟೈಮ್ ಇರೋದು, ಮುಗಿಸ್ಬಿಡಿ. ಅದು ಜನಾಭಿಪ್ರಾಯ, ಇದು ಬೇರೆ ತರ. 36,000 ಜನ ಬಿಡಿ, ಅದು ಅವ್ರಿಗೆ ಪೆಟ್ರೋಲ್ ಬೆಲೆ ಏರಿಕೆ ಬಗ್ಗೆ ಇದೆಲ್ಲ ಮಾತಾಡೋದಿಲ್ಲ. ಅವ್ರಿಗೆ ಬರೀ ಸಿದ್ದರಾಮಯ್ಯ ಅವರು ಮಾತ್ರ ಕಾಂಗ್ರೆಸ್. ಸಿದ್ದರಾಮಯ್ಯ ಅವರು ಏನ್ ಮಾಡಿದ್ರು ನೋಡಿ, ತಮಿಳುನಾಡು ಅಲ್ಲ, ಜನರು ಅನುಭವಿಸ್ತಾ ಇದಾರೆ, ಚೆನ್ನಾಗಿದ್ದಾರೆ. ನೀವು ಮಾತ್ರ ನೀವು ಬಿಜೆಪಿ ನೋಡಿ, ತಮಿಳುನಾಡಿನಲ್ಲಿ ಒಬ್ಬ ಪಾನಿಪುರಿ ವ್ಯಾಪಾರಿಗೆ 40 ಲಕ್ಷ ರೂಪಾಯಿ ಟ್ರಾನ್ಸಾಕ್ಷನ್ ಆಗಿರುತ್ತೆ ಫೋನ್ ಪೇ, ಗೂಗಲ್ ಪೇ ನಲ್ಲಿ. ಇನ್ಕಮ್ ಟ್ಯಾಕ್ಸ್ ಇದರಿಂದ CGST, TNGST ಇಂದ ನೋಟಿಸ್ ಹೋಗ್ತದೆ. ಇವತ್ತು ಎಷ್ಟೋ ಜನ ಬೀದಿ ಬದಿ ವ್ಯಾಪಾರಿಗಳಾಗಿರ್ಬೋದು, ಜನಸಾಮಾನ್ಯರಾಗಿರ್ಬೋದು, ತಳ್ಳೋ ಗಾಡಿಯವರಾಗಿರ್ಬೋದು, ಎಲ್ಲದಕ್ಕೂ GST ಕೊಟ್ಟು ತಗೊಂಡ್ಬರ್ಬೇಕು ಮೆಟೀರಿಯಲ್ಸ್ ನ. ಇದು ಎಷ್ಟು ಹೊರೆ ಆಗಿದೆ ಅಂದ್ರೆ ಇದ್ರ ಬಗ್ಗೆ ಜನ ಕಲ್ಯಾಣ ಯೋಜನೆಗಳು. ಜನಕ್ಕೂ ಧನ್ಯವಾದ. ಜನಸಾಮಾನ್ಯರು ಕೇಳೋದಿಷ್ಟೇ ಅಪ್ಪ, ನಾನು 10 ರೂಪಾಯಿ ಖರ್ಚು ಮಾಡ್ತಿದ್ದೀನಿ ಅಂತಂದ್ರೆ ಸರ್ಕಾರ ಹೆಂಗಾರ ಮಾಡಿ ಅದನ್ನ 9 ರೂಪಾಯಿ 80 ಪೈಸಾ, 9 ರೂಪಾಯಿ ಜಾಸ್ತಿ ಅಲ್ಲ ಸರ್, 9 ರೂಪಾಯಿ 80 ಪೈಸಕ್ಕೆ ತಂದ್ರೆ ನಮ್ ಸೌಭಾಗ್ಯ ಅಷ್ಟೇ ಅಂತ ಹೇಳಿ ಜನರ ಪರವಾಗಿ ನಿರ್ಧಾರಗಳಾಗ್ಲಿ. ವಿರೋಧ ಪಕ್ಷ ಕೂಡ ಆಡಳಿತ ಪಕ್ಷವನ್ನ ಆ ದಿಕ್ಕಿಗೆ ತೆಗೆದುಕೊಂಡು ಹೋಗೋ ಪ್ರಯತ್ನವನ್ನ ಕನ್ಸ್ಟ್ರಕ್ಟಿವ್ ಆಗಿ ಮಾಡ್ಲಿ ಅಂತ ಬಯಸ್ತಾ ಚರ್ಚೆ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಧನ್ಯವಾದ ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.